ಸರ್ ನನಗೆ ಒಬ್ಳು ಮಗಳು ಸೌಮ್ಯ ಅಂತ ಅವಳ ಹೆಸರು. ಓಹ್, ತುಂಬಾ ಸೌಮ್ಯವಾಗಿರ್ಬೇಕು. ಮದುವೆಗೆ ಮುಂಚೆ ಸೌಮ್ಯವಾಗೇ ಇದ್ಲು ಸರ್. ಅವಳು ಗ್ರಹಚಾರ ಸೂರ್ಯನ ಹುಡುಗನ ಜೊತೆ ಮದುವೆ ಮಾಡ್ಕೊಟ್ಟೆ. ಹೋಗ್ಲಿ ಬಿಡಿ ಸರ್, ಜವಾಬ್ದಾರಿ ಕಳ್ಕೊಂಡ್ರಲ್ಲ. ಮದುವೆ ಮಾಡಿದ್ಮೇಲೆ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಸರ್. ಮೊದಲು ನನ್ನ ಮಗಳನ್ನ ದಿವಸ ಇದ್ದ, ಆಮೇಲೆ ಗೊತ್ತಾಯ್ತು ಅವನೊಬ್ಬ ಕ್ರಿಮಿನಲ್ ಅಂತ. ದಿನ ನನ್ನ ಮಗಳನ್ನ ಹೊಡೆಯೋದು ಬಡಿಯೋದು ಗೋಳಾಡ್ಸೋದು. ಈಗ ಗಂಡ ಹೆಂಡತಿ ಬೇರೆ ಬೇರೆ ಆಗಿದ್ದಾರೆ. ಆ ಶಾಖೆಯಿಂದ ಸೌಮ್ಯ ಮನೋರೋಗಿ ಆಗಿದ್ದಾಳೆ ಸರ್. ಇದು ನನ್ನ ಮಗಳ ಫೋಟೋ ಸರ್. ಇದು ಸೂರ್ಯ ಫೋಟೋ. ನಾನು ನೋಡ್ಕೋತೀನಿ. ಇಷ್ಟೊತ್ತಿಗೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ. ಅಲ್ಲಿಗೆ ನಿಮ್ಮ ಮಗಳನ್ನ ಕರ್ಕೊಂಡ್ ಬಂದ್ಬಿಡಿ. ಆದ್ರೆ ಗೋವಿಂದರಾಜ್ ಅವರೇ, ನಾನು ಯಾರಿಗೂ ಬಿಟ್ಟಿ ಸಲಹೆ ಕೊಡೋನಲ್ವಲ್ಲ. ಸರ್ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ ಸರ್, ನನಗೆ ನನ್ನ ಮಗಳು ಮುಖ್ಯ. ಅವ್ರಿಬ್ರು ಒಂದಾಗಬೇಕು, ಅವಳ ಆರೋಗ್ಯ ಸರಿ ಹೋಗ್ಬೇಕು ಸರ್. ಎಷ್ಟು ಕೊಡ್ತೀರಾ? 2 ಲಕ್ಷ ಕೊಡ್ತೀನಿ ಸರ್. ಪಚೋಟಿ ಲೊಕೇಶನ್. ಬಾಬಾ ಅನುಮಾನನೇ ಇಲ್ಲ, ತೇಜ್ ಸುಬ್ಬನೇ. ಕೊಡ್ರಮ್ಮ ಇಲ್ಲಿ. ನೀನು ಮಧ್ಯೆ ಮಧ್ಯೆ ಮಾತಾಡಿ ಡಿಸ್ಟರ್ಬ್ ಮಾಡ್ಬೇಡ. ನಾನು ಹೇಳ್ದಾಗ ಮಾತ್ರ ಮಾತಾಡಬೇಕು. ವೇದ ಹೇಗಾದ್ರೂ ಮಾಡಿ ಸುಬ್ಬನ ನೈಸ್ ಮಾಡ್ಬೇಕು. ನೈಸ್ ರೋಡ್ ಆದ್ರೇನೆ ಸುಂಕ ವಸೂಲಿ ಮಾಡ್ಬೋದು. ತಮಗ್ ದರ್ಶನ ಕೊಡೋಣ ಅಂತ. ಹಿರೀಕ್ರಿ, ಎಲ್ಲಾ ಒಳ್ಳೇದಾಗೋ ಲಕ್ಷಣ ಕಾಣ್ತಾ ಇದೆ. ತಗೊಳ್ಳಿ ಸ್ವೀಟು. ಏನ್ ಒಳ್ಳೇದಾಗತ್ರಿ? ಒಂದು ಮುಖ್ಯವಾದ ವಿಷಯ, ಫೋಟೋ ನೋಡಿ. ಇದನ್ನ ನೋಡಿದ್ರಿ, ಇದು ನಂದ ಫೋಟೋ. ನಾನು ಹಾಗೆ ಅನ್ಕೊಂಡಿದ್ದೆ ಕಣೋ, ಇದು ನಿನ್ ಫೋಟೋ ಅಲ್ಲ, ಸೂರಿದು. ಇವನು ಸೂರಿ ಅಂತ. ಇವನು ಸೌಮ್ಯ ಅನ್ನೋ ಹುಡುಗಿನ ಮದುವೆ ಆಗಿದ್ದ. ಮದುವೆ ಆದ್ಮೇಲೆ ಕಾರಣಾಂತರಗಳಿಂದ ಹುಡುಗಿನ ಬಿಟ್ಟುಬಿಟ್ಟಿದ್ದ. ಈಗ ಆ ಹುಡುಗಿ ಮಾನಸಿಕ ರೋಗಿ ಆಗ್ಬಿಟ್ಟಿದೆ. ಸುಬ್ಬ, ನಿನ್ನಿಂದ ಒಂದ್ ಹುಡುಗಿ ಬಾಳ್ ಬೆಳಗ್ಬೇಕು ಕಣೋ. ಹೌದು ಸುಬ್ಬ, ನೀನ್ ಸ್ವಲ್ಪ ದಿನ ಅವಳ ಗಂಡನ್ ತರ ಆಕ್ಟ್ ಮಾಡ್ಬೇಕು. ನನ್ನ ಜೀವನದ ವೇದಾರೊಬ್ಬರು ಬಿಟ್ರೆ ಬೇರೆ ಯಾರು ಗಂಡನ್ ತರ ಆಕ್ಟ್ ಮಾಡಂಗಿಲ್ಲ. ಸುಬ್ಬ ಒಪ್ಕೊಳ್ಳೋ, ಈ ಹುಡುಗಿ ಸರಿ ಹೋದ್ರೆ ಇವ್ರಪ್ಪ ನಮ್ ಭಾವನಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಇದರಿಂದ ನನಗೇನ್ ಲಾಭ? ನಮ್ಮ ಅಕ್ಕ ಭಾವ ಒಪ್ಕೊಂಡಿದ್ದಾರೆ. ಅದೇ ದುಡ್ಡಲ್ಲಿ ನನ್ಗೂ ನಿನ್ಗೂ ಮದ್ವೆ. ನೋಡಿ ಪಡುವಲಕ್ಕವರೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾರಿಗಾದ್ರೂ ಸಹಾಯ ಮಾಡ್ಲೇಬೇಕು. ನೋಡು, ನೀನ್ ಒಪ್ಕೊಂಡ್ರೆ ಆ ಹುಡುಗಿಗೆ ಹುಚ್ಚಿ ಬಿಡುತ್ತೆ, ನಿಮ್ಮಿಬ್ಬರಿಗೂ ಮದುವೆ ಆಗತ್ತೆ. ಪರಮೇಶ್ವರೇ, ಪರಮೇಶ್ವರೇ, ನಾನೇ ನಟ ಭಯಂಕರ ಪರಮೇಶ್ವರ್. ಎದ್ರೆ ಚಂದ್ರ ಬಿದ್ರದ ಸೀರಿಯಲ್ ಹೀರೋ. ಚಂದ್ರ ಹೇಳಲ್ಲ, ಚಂದ್ರ ಬೀಳಲ್ಲ. ನೀನು ಇವ್ರನ್ನ ಸೀರಿಯಲ್ ನೋಡಿದ್ಯಾ ನನ್ನ? ಪಾರು, ಪಾರು, ಇವಳೇ ನನ್ನ ಕುಟುಂಬ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಸೂರಿ ಬಂದಿದ್ದಾನೆ. ನನ್ನ ಅಳಿಯ ಒಳ್ಳೆಯವನೇ, ಆದ್ರೆ ಏನ್ ಮಾಡೋದು, ರೌಡಿ ಪಡೆ ಸೇರ್ಕೊಂಡ್ಬಿಟ್ಟ. ಗಂಡ ಹೆಂಡತಿ ಬೇರೆ ಬೇರೆ ಆಗ್ಬಿಟ್ರು. ಒಟ್ನಲ್ಲಿ ನನ್ನ ಮಗಳು ಅಳಿಯ ಸೇರಿದ್ರೆ ಅಷ್ಟೇ ಸಾಕು. ಯಾಕಾಗಿ ನೋಡ್ತಾ ಇದೀಯಾ? ನಾನೇ ಸೂರಿ. ಅಲ್ಲಿದ್ದಾಳೆ, ಹೋಗಿ ಮಾತಾಡ್ಸು. ಇವತ್ತು ಯಾಕಪ್ಪ ಹೊಡಿತಾಳೆ ಏನ? ಏ, ನಗ್ನಾಗ್ತಾ ಮಾತಾಡ್ಸೋ, ಏನೂ ಆಗಲ್ಲ. ಹೋಗು. ನಿನಗ್ ನನ್ನ ಮೇಲೆ ಯಾಕೆ ಕೋಪ? ಇವತ್ತು ಹೊಡಿದ್ಯಾ? ಹೊಡಿ, ನನ್ ಸಾಯಿಸು, ಆದ್ರೂ ನಾನು ನಿನ್ ಬಿಟ್ಟು ಹೋಗಲ್ಲ. ನೀನ್ ಯಾಕೆ ಮಾಡ್ತಾ ಇದೀಯಾ? ಅಪ್ಪ, ನನ್ ಕಷ್ಟ ಎಲ್ಲ ಕಳೆದು ನಂಗೆ ಸಂತೋಷ ಆಗ್ತಿದೆ. ಇದು ಆನಂದ್ ಬಾಷ್ಪಪ್ಪ. ನಮ್ಮ ಯಜಮಾನರು ನಂಗೆ ಸಿಕ್ಬಿಟ್ರು. ಇನ್ ಯಾವತ್ತೂ ನಾನು ಇವ್ರನ್ನ ಬಿಟ್ಟಿರಲ್ಲ. ಆಯ್ತಮ್ಮ, ಬೇಗ ಬನ್ನಿ, ಕಾಫಿ ಆರೋಗ್ತಿದೆ. ಹೋಗ, ನೀನ್ ಹೆಂಡತಿ ಕರಿತಾ ಇದ್ದಾಳೆ. ನಾನು ಹೇಗಲ್ರಿ ಸೌಮ್ಯ? ಅಯ್ಯೋಲೇ, ಸದ್ಯಕ್ಕೆ ನಿನ್ ಹೆಂಡತಿ ಅಂತ ತಿಳ್ಕೊಳ. ಪುಣ್ಣಣ್ಣವ್ರ, ನೀವು ನನ್ನ ಬದುಕು ಹಾಳು ಮಾಡಿದ್ರು ಸಾಕ್ರಿ. ಸದ್ಯಕ್ಕೆ ನನ್ನ ಹೆಂಡತಿ ಹತ್ತನ ತಿಳ್ಕೊತಾನೆ. ನಮ್ ವೇದನ್ ಕಾಟ ತಪ್ತು. ಏನಮ್ಮ, ಏನಂತಾರ ಅಳಿಯಂದ್ರು? ಅಪ್ಪ, ಇಷ್ಟ ದಿನ ನೀವು ನನ್ನನ್ನು ನಂಬಿಸಿದ್ ಸಾಕು. ನಾನೀಗ ಮೊದ್ಲು ತರ ಇಲ್ಲ. ಈ ಸುಬ್ಬು ಪ್ರೀತಿ ನೋಡಿದ್ಮೇಲೆ ನನ್ಗೆ ನನ್ನ ತಪ್ಪಿನ ಅರಿವಾಗಿದೆ. ಸುಬ್ಬು? ಯಾರಮ್ಮ ಸುಬ್ಬು? ಅಪ್ಪ, ಇವ್ರೆ ಸುಬ್ಬು, ಸುಬ್ರಹ್ಮಣ್ಯ. ನಾನೀಗ ತುಂಬಾ ಬದಲಾಗಿದ್ದೀನಿ. ಇವ್ರು ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆನೆ ತಂದಿದ್ದಾರೆ. ಪಾಪ ಸುಬ್ಬು ಯಾರನ್ನ ಇಷ್ಟಪಡ್ತಾರೋ ಆ ಹುಡುಗಿ ಜೊತೆ 1 ತಿಂಗಳಲ್ಲಿ ಇವ್ರ ಮದ್ವೆ ಮಾಡ್ಬೇಕು. ಅಂದ್ರೆ ಸೂರಿ ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ದ. ಈಗ ವೇದ ಸುಬ್ಬನ್ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ತಿದ್ದಾಳೆ. ಅದಕ್ಕೆ ವೇದನ್ನ ಸುಬ್ಬನ್ ಕೊಟ್ಟು ಮದ್ವೆ ಮಾಡಿ, ಇಲ್ಲ ಅಂದ್ರೆ ವೇದನ್ಗೆ ಚಾಕು ಹಾಕ್ಬಿಡ್ತೀನಿ.